ನಮಸ್ಕಾರ ಗೆಳೆಯರೇ. ಸ್ನೇಹದ ಮುಖವಾಡ ಧರಿಸಿ ಕೈ ಕುಲುಕುವ ಶತ್ರುಗಳನ್ನ ಬೇಗ ಗುರುತಿಸಿದಷ್ಟು ಒಳ್ಳೆಯದು. ಈ ಟರ್ಕಿಯು ಕೂಡ ಭಾರತದ ಅಂತ ಶತ್ರುಗಳಲ್ಲಿ ಒಂದಾಗಿದೆ. ಭಾರತ ಇನ್ನು ಮುಂದೆ ಈ ಪಾಕಿಸ್ತಾನದೊಂದಿಗೆ ಸಂಬಂಧ ಹೊಂದಿರುವ ಯಾವುದೇ ಮುಸ್ಲಿಂ ದೇಶದೊಂದಿಗೆ ಶಸ್ತ್ರಾಸ್ತ್ರಗಳು ಅಥವಾ ಶಸ್ತ್ರಾಸ್ತ್ರ ತಂತ್ರಜ್ಞಾನವನ್ನ ಹಂಚಿಕೊಳ್ಳಬಾರದು. 2019ರಲ್ಲಿ ಭಾರತ ಮತ್ತು ಟರ್ಕಿ ನಡುವಿನ ಅನೇಕ ರಕ್ಷಣಾ ಸಂಬಂಧಗಳು ಕೊನೆಗೊಂಡಿರುವುದು ಒಳ್ಳೆಯದೇ ಆಗಿದೆ. ಉದಾಹರಣೆಗೆ ಯುದ್ಧ ನೌಕೆಗಳಿಗೆ ಸಂಬಂಧಿಸಿದಂತೆ ಭಾರತೀಯ ನೌಕಾಪಡೆ ಮತ್ತು ಟರ್ಕಿಯ ನಡುವೆ ಅನೇಕ ಒಪ್ಪಂದಗಳು ಇದ್ದವು. ಆದರೆ ಈಗ ಈ ಎಲ್ಲ ಒಪ್ಪಂದಗಳು ಕೊನೆಗೊಂಡಿವೆ. ಹಾಗೆಯೇ ಈಗ ಈ ಟರ್ಕಿ ಭಾರತದ ದ್ವೇಷದ ಕಡೆಗೆ ಎಂಥ ಒಂದು ಬಣ್ಣವನ್ನ ತೋರಿಸಿದೆ ಅಂದ್ರೆ ಖಂಡಿತವಾಗಿಯೂ ಅದು ನಿಮ್ಮನ್ನ ಆಶ್ಚರ್ಯಗೊಳಿಸಲಿದೆ. ಹಾಗೂ ಇಲ್ಲಿ ಕೇವಲ ಈ ಟರ್ಕಿ ಅಷ್ಟೇ ಅಲ್ಲದೆ ಕತಾರ್ನು ಕೂಡ ಪಾಕಿಸ್ತಾನದೊಂದಿಗೆ ಉತ್ತಮ ಸ್ನೇಹವನ್ನ ಹೊಂದಿದೆ. ಇತ್ತೀಚೆಗೆ ಪಾಕಿಸ್ತಾನಿ ವಾಯುಪಡೆಯ ಪೈಲಟ್ಗಳು ಕತಾರ್ಗೆ ಹೋಗಿ ರಾಫೇಲ್ಗಾಗಿ ತರಬೇತಿ ಪಡೆದಿದ್ದಾರೆ ಅನ್ನೋದನ್ನ ಪಾಕಿಸ್ತಾನಿ ಮಾಧ್ಯಮಗಳು ಬಹಿರಂಗಪಡಿಸಿದ್ದು, ಕತಾರ್ ಈ ಪಾಕಿಸ್ತಾನಿ ಪೈಲಟ್ಗಳನ್ನ ತಮ್ಮ ರಾಫೇಲ್ನಲ್ಲಿ ಕುಳಿತುಕೊಳ್ಳುವುದಕ್ಕಾಗಿ ಅವಕಾಶ ಮಾಡಿಕೊಟ್ಟಿತ್ತು. ಹಾಗೂ ರಾಫೇಲ್ಗೆ ಸಂಬಂಧಿಸಿದ ಸಾಕಷ್ಟು ಗುಪ್ತಚರ ಮಾಹಿತಿಯನ್ನ ಅವರು ಈ ಪಾಕಿಸ್ತಾನಕ್ಕೆ ಕೊಟ್ಟಿದ್ದಾರೆ. ಈಗ ಈ ಕತಾರ್ ಭಾರತ ಆಹಾರ ಭದ್ರತಾ ಗ್ಯಾರಂಟಿಯನ್ನು ಕೊಟ್ಟ ಅದೇ ಮುಸ್ಲಿಂ ರಾಷ್ಟ್ರವಾಗಿದೆ. ಆದರೆ ಈ ಕತಾರ್ ತನ್ನ ಬೆನ್ನ ಹಿಂದೆ ಭಾರತಕ್ಕೆ ದ್ರೋಹ ಬಗೆದಿದೆ. ಹಾಗೆಯೇ ಈಗ ಅದೇ ಪಾಕಿಸ್ತಾನಿ ಮಾಧ್ಯಮಗಳು ಪಾಕಿಸ್ತಾನ ಸೇನೆಗೆ ಟರ್ಕಿ S-400 ಮಿಸೈಲ್ ಡಿಫೆನ್ಸ್ ನ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದೆ ಅನ್ನೋದನ್ನ ಹೇಳಿಕೊಂಡಿವೆ. ವಿಶೇಷವಾಗಿ ಟರ್ಕಿ ಪಾಕಿಸ್ತಾನಕ್ಕೆ S-400 ಮಿಸೈಲ್ ಡಿಫೆನ್ಸ್ ನ ಎಲೆಕ್ಟ್ರಾನಿಕ್ ಕೌಂಟರ್ ಮೇಜರ್ಸ್ ECCM ನ ಮಾಹಿತಿಯನ್ನ ಒದಗಿಸಿದೆ. ಗೆಳೆಯರೇ, ಇದೇ ತಂತ್ರಜ್ಞಾನವು S-400 ನ ಅತಿ ದೊಡ್ಡ ಶಕ್ತಿಯಾಗಿದ್ದು, ECCM ಅನ್ನೋದು ಶತ್ರುಗಳ ಯಾವುದೇ ಎಲೆಕ್ಟ್ರಾನಿಕ್ ವಾರ್ಫೇರ್ ಅಟ್ಯಾಕ್ ಅನ್ನ ತಡೆಯುವ ಕೆಲಸವಾಗಿರುವ ರಕ್ಷಣಾ ತಂತ್ರಜ್ಞಾನವಾಗಿದೆ. ಉದಾಹರಣೆಗೆ ಶತ್ರು ಭಾರತದ S-400 ಮಿಸೈಲ್ ಡಿಫೆನ್ಸ್ ಅನ್ನ ಜಾಮ್ ಮಾಡುವುದಕ್ಕಾಗಿ ಪ್ರಯತ್ನಿಸಿದ್ರೆ ಅಥವಾ ಆಂಟಿ ರೇಡಿಯೇಷನ್ ಮಿಸೈಲ್ಗಳಿಂದ S-400 ಅನ್ನ ವಂಚಿಸಲು ಪ್ರಯತ್ನಿಸಿದ್ರೆ ECCM ತಂತ್ರಜ್ಞಾನವು ಶತ್ರುಗಳ ಅಂತಹ ಪ್ರಯತ್ನವನ್ನ ನೇರವಾಗಿ ಎದುರಿಸುತ್ತದೆ. ಹಾಗೂ ಈಗ ಇದೇ ಟರ್ಕಿ ಪಾಕಿಸ್ತಾನಕ್ಕೆ S-400 ಮಿಸೈಲ್ ಡಿಫೆನ್ಸ್ ಅನ್ನ ವಂಚಿಸುವುದಕ್ಕಾಗಿ ಯಾವುದೇ ಒಂದು ರೀತಿಯ ಮಾರ್ಗವನ್ನ ಹೇಳಿದೆ ಅನ್ನೋದನ್ನ ಹೇಳಲಾಗುತ್ತಿದೆ. ಆದರೆ ಟರ್ಕಿಯ ಆ ವಿಧಾನವು ಕೆಲಸ ಮಾಡಲಿಲ್ಲ. ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ ಈ ಟರ್ಕಿ ಹತ್ತಿರ S-400 ಇದೆ. 2019ರಲ್ಲಿ ಇದರ ಮೊದಲ ರವಾನೆಯನ್ನ ಸ್ವೀಕರಿಸಲಾಗಿದೆ. ಆದರೆ ಅಮೆರಿಕಾದ ಒತ್ತಡದಲ್ಲಿ ಟರ್ಕಿ ಅದನ್ನ ಆಕ್ಟಿವ್ ಮಾಡಲಿಲ್ಲ. ಹಾಗೂ ರಷ್ಯಾದ ಮಿಸೈಲ್ ಡಿಫೆನ್ಸ್ ಇಂದಾಗಿ ಅಮೆರಿಕಾವು ಈ ಟರ್ಕಿಯನ್ನ ತನ್ನ 5th ಜನರೇಷನ್ ಫೈಟರ್ ಜೆಟ್ ಯೋಜನೆಗಳಿಂದ ತೆಗೆದು ಹಾಕಿತ್ತು. ಆದಾಗ್ಯೂ ಕೆಲವು ತಿಂಗಳ ಹಿಂದೆ ಟರ್ಕಿಯ ಸಚಿವರು ತಮ್ಮ S-400 ಮಿಸೈಲ್ ಡಿಫೆನ್ಸ್ ಅನ್ನ ಭಾರತ ಅಥವಾ ಪಾಕಿಸ್ತಾನಕ್ಕೆ ಮಾರಾಟ ಮಾಡುವುದಾಗಿ ಹೇಳಿಕೊಂಡಿದ್ರು. ಆದರೆ ಈಗ ಪರಿಸ್ಥಿತಿ ಬಹಳಷ್ಟು ಬದಲಾಗಿದ್ದು, ಈ ಟರ್ಕಿ ಈಗ ರಷ್ಯಾದ ಮಿಸೈಲ್ ಡಿಫೆನ್ಸ್ ನ ಬಗ್ಗೆ ಪಾಕಿಸ್ತಾನಕ್ಕೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದೆ ಅನ್ನೋದನ್ನ ಹೇಳಲಾಗಿದೆ. ಹಾಗೂ ಅದನ್ನ ಪಾಕಿಸ್ತಾನಕ್ಕೆ ಅದು ಮಾರಾಟ ಮಾಡಬಹುದು. ಆದ್ರೆ ಇಲ್ಲಿ ರಷ್ಯಾದ ಅಪ್ರೂವ್ ಇಲ್ಲದೆ ಇದೆಲ್ಲವೂ ಆಗೋದೇ ಇಲ್ಲ. ಹಾಗೂ ಈ ಟರ್ಕಿ ಅದನ್ನ ಪಾಕಿಸ್ತಾನಕ್ಕೆ ಮಾರಾಟ ಮಾಡಿದ್ರು ಕೂಡ ರಷ್ಯಾದ ಕೋಡ್ ಇಲ್ಲದೆ ಅದು ನಿಷ್ಪ್ರಯೋಜಕವಾಗಿದೆ. ಎಲ್ಲಿಯವರೆಗೆ ರಷ್ಯಾ ಆಕ್ಟಿವೇಶನ್ ಕೋಡ್ ಕೊಡುವುದಿಲ್ಲ ಅಲ್ಲಿವರೆಗೆ ಮಿಸೈಲ್ ಡಿಫೆನ್ಸ್ ಆಕ್ಟಿವ್ ಮಾಡಲಾಗುವುದಿಲ್ಲ. ಆದ್ರೂ ಈ ಟರ್ಕಿ ಪಾಕಿಸ್ತಾನಕ್ಕೆ S-400 ಅನ್ನು ಕೊಟ್ಟು ಕೂಡ ಇಂಟರ್ಸೆಪ್ಟರ್ ಮಿಸೈಲ್ಗಳಿಲ್ಲದೆ ಅದು ನಿಷ್ಪ್ರಯೋಜಕವಾಗಿದೆ. ಹಾಗೂ ಈ ಇಂಟರ್ಸೆಪ್ಟರ್ ಮಿಸೈಲ್ಗಳು ಕೇವಲ ರಷ್ಯಾದ ಹತ್ತಿರ ಅಷ್ಟೇ ಇವೆ. ಸೊ ಗೆಳೆಯರೆ, ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡೋದ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.